ನಿಮ್ಗೆ ಯಾವಾಗ ತುಂಬಾ ಮನ್ಸಿಗೆ ಬೇಜಾರಾಗಿರುತ್ತೆ, ತುಂಬಾ ನೊಂದ್ಕೊಂಡಿರ್ತೀರಿ, ಮನೆಯಲ್ಲಿ ಏನಾದ್ರೂ ಒಂದ್ ರೀತಿ ಕ್ಲಾಶಸ್ ಗಳಾಗಿರ್ಬೋದು, ಅಥವಾ ನಿಮ್ಮ ಒಂದು ಪ್ರೀತಿ ಪಾತ್ರರ ಜೊತೆ ಒಂದ್ ರೀತಿ ಭಿನ್ನಾಭಿಪ್ರಾಯಗಳಿಂದ ಒಂದ್ ರೀತಿ ಜಗಳಗಳು ಆಗಿರ್ಬೋದು. ಇಂತಹ ಸಂದರ್ಭದಲ್ಲಿ ನಿಮ್ಮ ಮನ್ಸಿಗೆ ತುಂಬಾ ನೋವಾಗಿರತ್ತೆ, ಒಂದ್ ರೀತಿ ದುಃಖದಲ್ಲಿರ್ತೀರಾ. ಅಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಡೈಜೆಷನ್ ಕೂಡ ಸರಿಯಾಗಿ ಆಗ್ತಾ ಇರೋದಿಲ್ಲ, ನಿಮ್ಮ ಒಂದು ಪಚನ ಕ್ರಿಯೆ ಸರಿಯಾಗಿ ಆಗ್ತಾ ಇರೋದಿಲ್ಲ. ಹೊಟ್ಟೆನಲ್ಲಿ ಒಂದ್ ರೀತಿ ಹೇಳ್ಕೊಳಕ್ಕೆ ಆಗದೆ ಇರುವಂತಹ ಒಂದ್ ರೀತಿ ಡಿಸ್ಕಂಫರ್ಟ್ ಫೀಲಿಂಗ್ ನಿಮ್ಗೆ ಆಗ್ತಾ ಇರ್ಬೋದು. ಸೊ ನಿಮ್ಗೂ ಕೂಡ ಈ ಒಂದು ಅನುಭವ ಆಗಿರ್ಬೋದು ಅಲ್ವಾ ಸ್ನೇಹಿತರೆ? ನಿಮ್ಮ ಒಂದು ಮನಸ್ಸು ಯಾವ ರೀತಿ ಇರುತ್ತೆ ಅದೇ ರೀತಿ ನಿಮ್ಮ ಒಂದು ಜಠರ ಕೂಡ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಮ ಜಠರ ಯಾವ ರೀತಿ ಇರುತ್ತೆ ಅದೇ ರೀತಿ ನಿಮ್ಮ ಒಂದು ಮನಸ್ಸು ಕೂಡ ಇರುತ್ತೆ. ಈ ಒಂದು ಜಠರಕ್ಕೂ ಮತ್ತು ಮನಸ್ಸಿಗೂ ತುಂಬಾನೇ ಒಂದು ರೀತಿ ಕನೆಕ್ಷನ್ ಇದೆ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಸಂಚಿಕೆಯಲ್ಲಿ ಹೀಲ್ ದ ಗಟ್, ಹೀಲ್ ದ ಮೈಂಡ್, ಅಂದ್ರೆ ಈ ಒಂದು ಮನಸ್ಸು ಮತ್ತೆ ಜಠರ ಎರಡನ್ನೂ ಕೂಡ ಯಾವ ರೀತಿ ಬ್ಯಾಲೆನ್ಸ್ ಆಗಿ ನೀವು ಹೀಲ್ ಮಾಡ್ಕೊಳ್ಬಹುದು ಅನ್ನೋದಕ್ಕೆ 10 ಮಾರ್ಗಗಳನ್ನ ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಈಗಾಗಲೇ ಈ ಒಂದು ನಾರ್ಸಿಸಿಸಂ ರಿಕವರಿ ಮತ್ತು ಹೀಲಿಂಗ್ ಜರ್ನಿ, ಅಂದ್ರೆ ಈ ಒಂದು ವಿಷಕಾರಿ ಸಂಬಂಧಗಳು ಮತ್ತು ಅದರಿಂದ ಯಾವ ರೀತಿ ಚೇತರಿಕೆ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಸಾಕಷ್ಟು ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಈ ಒಂದು ಚೇತರಿಕೆಯ ಹೀಲಿಂಗ್ ಜರ್ನಿಯ ವಿಡಿಯೋಸ್ ಗಳನ್ನ ನೋಡ್ತಾ ಬನ್ನಿ. ಆದಷ್ಟು ಬೇಗ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹೀಲ್ ಆಗ್ತಾ ಬರೋಣ, ಹೀಲ್ ಆಗೋಣ ಒಟ್ಟಿಗೆ ಅಂತ ಹೇಳ್ತಾ ಈ ಒಂದು ವಿಚಾರವನ್ನ ಶುರು ಮಾಡೋಣ. ಇವತ್ತಿನ ವಿಚಾರವನ್ನ ಸ್ನೇಹಿತರೆ, ಸೊ ಈ ಒಂದು 10 ಮಾರ್ಗಗಳು ಈ ಒಂದು ಗಟ್ ಮತ್ತೆ ಮೈಂಡ್ ಎರಡನ್ನೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ, ಎರಡನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ಚೇತರಿಕೆ ಮಾಡ್ಕೊಳ್ಳೋದಕ್ಕೆ ಏನೇನು ಅಂತ ನೋಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವು ನೂರಾರು ಕಾಯಿಲೆಗಳನ್ನ ನಾವು ನೋಡ್ತಾ ಇದೀವಿ. ಮನುಷ್ಯರಿಗೆ ಯಾವೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಯಾವೆಲ್ಲ ರೀತಿ ನಾವು ಅನುಭವಿಸ್ಬೇಕಾದಂತಹ ಸಂದರ್ಭ ಬರಬಹುದು ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ ಅಲ್ವಾ? ಎಷ್ಟೋ ಜನ ಎಷ್ಟೋ ಸಮಸ್ಯೆಗಳಿಂದ ನರಳ್ತಾ ಇರ್ತಾರೆ ಅಲ್ವಾ? ಅದೆಲ್ಲದಕ್ಕೂ ಕೂಡ ಬೇರೆ ಬೇರೆ ಕಾರಣಗಳಿರುತ್ತೆ, ಆಯ್ತಾ? ಮುಖ್ಯವಾಗಿ ನಮ್ಮ ಒಂದು ಮನಸ್ಸು ಮತ್ತೆ ದೇಹ ಎರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಇಲ್ಲ ಅಂತಂದ್ರೇನೆ ಈ ಒಂದು ನೂರಾರು ಕಾಯಿಲೆಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಮೈಂಡ್, ಬಾಡಿ, ಸೋಲ್ ಮೂರು ಕೂಡ, ಮನಸ್ಸು, ದೇಹ ಹಾಗೂ ಆತ್ಮ ಮೂರರ ಒಂದು ಆರೋಗ್ಯ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ಹಾಗಾಗಿ ಈ ಒಂದು 10 ಮಾರ್ಗಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಏನಂತಂದ್ರೆ, ನಮ್ಮ ಒಂದು ಗಟ್ ಮತ್ತೆ ಬ್ರೈನ್ ಕಮ್ಯುನಿಕೇಶನ್ ಆಗ್ತಾನೆ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಯಾವಾಗ್ಲೂ, ಆಯ್ತಾ? ಅಂತಂದ್ರೆ your gut holds emotion your mind can't process. Healing truly begins from the inside. ಅಂದ್ರೆ ನಿಮ್ಮ ಒಂದು ಮನಸ್ಸಿನಲ್ಲಿ ಹಿಡಿದಿಟ್ಕೊಳ್ಳುವಂತಹ ಭಾವನೆಗಳು ಮನಸ್ಸಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದಾಗ ಅಂತಹ ಒಂದು ಭಾವನೆಗಳು, ಅಂತಹ ಒಂದು ತೊಳಲಾಟಗಳು ಹೋಗಿ ನಿಮ್ಮ ಒಂದು ಜಠರದ ಒಳಗಡೆ ಸೇರ್ಕೊಂಡ್ಬಿಡತ್ತೆ, ಆಯ್ತಾ? ಆಗ ಸಾಕಷ್ಟು ಸಮಸ್ಯೆಗಳೇ ಎದುರಾಗ್ತಾ ಹೋಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು? ಮೊದಲನೇ ಒಂದು ಮಾರ್ಗ ಅಂತಂದ್ರೆ ದಿ ಕನೆಕ್ಷನ್ ಬಿಟ್ವೀನ್ ದಿ ಗಟ್ ಅಂಡ್ ದ ಮೈಂಡ್. ಈ ಒಂದು ಗಟ್ ಅಂದ್ರೆ ಈ ಒಂದು ಜಠರಕ್ಕೂ ನಮ್ಮ ಒಂದು ಮನಸ್ಸಿಗೂ ಕನೆಕ್ಷನ್ ಇದೆ ಅನ್ನೋದನ್ನ ಅರಿವು ಮೂಡಿಸ್ಕೊಳ್ಬೇಕು ನಾವು. ಅದೇ ಒಂದು ಮೊದಲನೆಯ ಮಾರ್ಗ. ಸೊ ಎಷ್ಟೋ ಜನಕ್ಕೆ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ? ಎಷ್ಟು ಒಂದ್ ರೀತಿ ಸಮಸ್ಯೆಗಳಿಂದ ನಾವು ಬಳಲ್ತಾ ಇರ್ತೀವಿ, ಕಾರಣಗಳೇ ಗೊತ್ತಾಗೋದಿಲ್ಲ ಯಾಕಪ್ಪ ಅಂತ ಹೇಳಿ ಅಲ್ವಾ? ಹಾಗಾಗಿ ಮನಸ್ಸು ಮತ್ತು ಜಠರ ಕನೆಕ್ಷನ್ ಇದೆ ಅನ್ನೋದನ್ನ ಫಸ್ಟ್ ಅರಿವು ಮೂಡಿಸ್ಕೊಳ್ಬೇಕು. ದಿಸ್ ಇಸ್ ಕಾಲ್ಡ್ ಗಟ್ ಬ್ರೈನ್ ಕನೆಕ್ಷನ್. ಗಟ್ ಮತ್ತು ಮೆದುಳು, ಜಠರ ಮತ್ತು ಮೆದುಳು ನಿರಂತರವಾಗಿ ಸಂಪರ್ಕದಲ್ಲಿ ಇರುತ್ತದೆ. ನಾವು ಹುಟ್ಟೋದಕ್ಕೂ ಮುಂಚೆ ತಾಯಿಯ ಗರ್ಭಕೋಶದಲ್ಲಿ ಇರುವಾಗ್ಲಿಂದಾನೆ ನಮ್ಮ ಒಂದು ಮನಸ್ಸು ಮತ್ತು ನಮ್ಮ ಒಂದು ಜಠರ ಎರಡು ಕೂಡ ಒಂದು ಸಂಬಂಧ, ಒಂದು ಕನೆಕ್ಷನ್ ಅನ್ನ ಒಂದು ಕ್ರಿಯೇಟ್ ಆಗಿರುತ್ತೆ. ಆ ರೀತಿ ಒಂದು ಕ್ರಿಯೇಷನ್ ಆಗಿರುತ್ತೆ, ಆಯ್ತಾ? ಆ ರೀತಿ ಒಂದು ಏನೋ ನೇಚರ್, ಒಂದು ರೀತಿ ಏನೋ ಸೃಷ್ಟಿನೇ ಆ ರೀತಿ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಾವೇನೋ ಹೊಸದಾಗಿ ಹೇಳ್ತಾ ಇರೋದಲ್ಲ, ಇದು ದೇವರ ಸೃಷ್ಟಿನೇ ಈ ರೀತಿ ಇರುತ್ತೆ. ಸೊ ಈ ಒಂದು ಗಟ್ ಮತ್ತು ಮೆದುಳಿನ ನಿರಂತರ ಒಂದು ಸಂಪರ್ಕ ಇದ್ದೇ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಗಟ್ ಮತ್ತು ಬ್ರೈನ್ ಕನೆಕ್ಷನ್ ಎಂದು ಕರೆಯುತ್ತೇವೆ. ಗಟ್ ಮತ್ತೆ ಬ್ರೈನ್ ಕನೆಕ್ಟ್ ಆಗಿದೆ. ಮತ್ತೆ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ. ನೀವು ಕೂಡ ಸಾಕಷ್ಟು ತೊಂದರೆಗಳಿಂದ ಬಳಲ್ತಾ ಇರ್ಬೋದು, ಅದಕ್ಕೆ ಇದು ಕೂಡ ಒಂದು ಕಾರಣ. ನಿಮ್ಮ ಒಂದು ಮನಸ್ಥಿತಿ ಯಾವ ರೀತಿ ಇದೆ, ನಿಮ್ಮ ಮನಸ್ಸಿನ ಆರೋಗ್ಯ ಯಾವ ರೀತಿ ಇದೆ ಅಂತ ಕಂಡುಕೊಳ್ಳೋದು ತುಂಬಾನೇ ಮುಖ್ಯ. ಎರಡನೇ ಮಾರ್ಗ ಏನಂತಂದ್ರೆ
A healthy gut can reduce anxiety and mood swings. ಅಂದ್ರೆ ಆರೋಗ್ಯಕರವಾದಂತಹ ಒಂದು ಜಠರ ಏನಿರುತ್ತೆ, ಅಂತಹ ಆರೋಗ್ಯಕರವಾದ ಜಠರವು ನಮ್ಮ ಒಂದು ಮಾನಸಿಕ ಸ್ಥಿಮಿತವನ್ನ ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಹಾಗಾದ್ರೆ ನಾವೇನ್ ತಿಳ್ಕೊಳ್ಬೇಕು, ಒಳ್ಳೆಯ ಆಹಾರ ತಗೊಳ್ಳೋದ್ರಿಂದ ಕೂಡ ನಮ್ಮ ಒಂದು ಮೂಡ್ ಚೆನ್ನಾಗಿ ಇರೋದಕ್ಕೆ ಕಾರಣ ಆಗತ್ತೆ. ಆಯ್ತಾ, ನಮ್ಮ ಒಂದು ಮೂಡ್ ಸ್ವಿಂಗ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ, ಆಂಗ್ಸೈಟಿನ ರೆಡ್ಯೂಸ್ ಮಾಡುತ್ತೆ. ಅಂದ್ರೆ ಒಂದ್ ರೀತಿ ಭಯ, ಒಂದ್ ರೀತಿ ಗೊಂದಲ, ಒಂದ್ ರೀತಿ ಸ್ಟ್ರೆಸ್ ಆಗಿ ಒತ್ತಡ, ಇದೆಲ್ಲವನ್ನೂ ಕೂಡ ಕಮ್ಮಿ ಮಾಡೋದಕ್ಕೆ ನಮ್ಮ ಒಂದು ಆರೋಗ್ಯಕರವಾದ ಜಠರವು ಕೂಡ ಕಾರಣ ಆಗತ್ತೆ, ಹೆಲ್ಪ್ ಮಾಡುತ್ತೆ. ಅಂದ್ರೆ ಈ ಒಂದು ಆರೋಗ್ಯವಾಗಿರುವಂತಹ ಆರೋಗ್ಯ ಗಟ್ ಏನ್ ಮಾಡುತ್ತೆ, ಆರೋಗ್ಯವಾದ ಜಠರ ಏನ್ ಮಾಡುತ್ತೆ ಅಂತಂದ್ರೆ, ನಮ್ಮ ಒಂದು ಕಳಪೆ ಚಿಂತನೆ ಮತ್ತು ಮನಸ್ಸಿನ ಏಕಾಏಕಿ ಏರಿಳಿತಗಳು, ಒಂದೇ ಸಾತಿ ನಾವು ತುಂಬಾ ಖುಷಿ ಆಗ್ಬಿಡೋದು, ಒಂದೇ ಸಾತಿ ತುಂಬಾ ದುಃಖ ಆಗ್ಬಿಡೋದು, ಈ ರೀತಿ ಒಂದ್ ರೀತಿ ಏರಿಳಿತಗಳನ್ನ ಸ್ಥಿಮಿತದಲ್ಲಿ ಇಡುತ್ತೆ, ಒಂದು ಬ್ಯಾಲೆನ್ಸ್ಡ್ ಆಗಿ ಇಡುತ್ತೆ. ಇಂತಹ ಒಂದು ಕಳಪೆ ಚಿಂತನೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಕಳಪೆ ಚಿಂತನೆ ಅಂತಂದ್ರೆ ಏನು ಅರ್ಥ, ವೆರಿ ಲೋ ಕ್ವಾಲಿಟಿ ಆಫ್ ಥಾಟ್ಸ್, ಅಂದ್ರೆ ತುಂಬಾ ಯಾವಾಗ್ಲೂ ಲೋ ಫೀಲಿಂಗ್ ಅಂತಂದ್ರೆ ಯಾವಾಗ್ಲೂ ಬೇಜಾರು, ಯಾವಾಗ್ಲೂ ಸ್ಯಾಡ್ನೆಸ್, ಯಾವಾಗ್ಲೂ ಒಂದು ದುಃಖದಲ್ಲಿ ಇರುವಂತದ್ದು, ಯಾವಾಗ್ಲೂ ಬೋರ್ ಆಗುವಂತದ್ದು, ಇದೆಲ್ಲವನ್ನೂ ಕೂಡ ಕಮ್ಮಿ ಮಾಡುತ್ತೆ ಒಳ್ಳೆಯ ಜಠರ. ಹಾಗಾಗಿ ಈ ಒಂದು ಮೂಡ್ ಸ್ವಿಂಗ್ಸ್ ಅಂದ್ರೆ ನಮ್ಮ ಒಂದು ಮನಸ್ಸಿನ ಏರಿಳಿತಗಳು, ನಮ್ಮ ಒಂದು ಭಾವನೆಯ ಏರಿಳಿತಗಳಿಗೆ ಈ ಒಂದು ಜಠರವು ಕೂಡ ಕಾರಣ. ನಮ್ಮ ಒಂದು ಜಠರ ಯಾವ ರೀತಿ ಇರುತ್ತೆ ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅನ್ನೋದನ್ನ ನಾವು ಫಸ್ಟ್ ಗೆ ಅರ್ಥ ಮಾಡ್ಕೊಳ್ಬೇಕು. ಆಯ್ತಾ, ಸೊ ಅರಿವು ಮೂಡಿಸ್ಕೊಳ್ಳೋದನ್ನೇ ಮೊದಲನೇ ಒಂದು ಸ್ಟೆಪ್. ಹಾಗಾಗಿ ನಾವಿವಾಗ ಸೆಕೆಂಡ್ ಪಾಯಿಂಟ್ ತಿಳ್ಕೊಂಡ್ವಿ. ಮೊದಲನೇ ಹಂತ ಏನು, ಗಟ್ಗುನು ಬ್ರೈನ್ಗುನು ಕನೆಕ್ಷನ್ ಇದೆ ಅಂತ ನಾವು ಅರಿವು ಮೂಡಿಸ್ಕೊಳ್ಬೇಕು, ಅದೇ ಒಂದು ಮಾರ್ಗ. ಎರಡನೇ ಮಾರ್ಗ ಏನಂತಂದ್ರೆ, ನಮ್ಮ ಒಂದು ಜಠರಕ್ಕೂ ಮತ್ತೆ ನಮ್ಮ ಒಂದು ಜಠರ ಚೆನ್ನಾಗಿದ್ರೆ ನಮ್ಮ ಒಂದು ಮೂಡ್ ಸ್ವಿಂಗ್ಸ್ ಆಗೋದು ಕಮ್ಮಿ ಆಗುತ್ತೆ, ನಮ್ಮ ಒಂದು ಭಾವನೆಗಳ ಏರಿಳಿತ ಆಗೋದು ಕಮ್ಮಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಮೂರನೇ ಮಾರ್ಗ ಏನು ಅಂತಂದ್ರೆ, ಇನ್ಕ್ಲೂಡ್ ಪ್ರೋಬಯೋಟಿಕ್ಸ್. ಅದು ಈ ಒಂದು ಪ್ರೋಬಯೋಟಿಕ್ಸ್ ನಿಮಗೆ ಗೊತ್ತೇ ಇರುತ್ತೆ, ಅಂದ್ರೆ ನಮಗೆ ಬೇಕಾಗಿರುವಂತಹ ಸೂಕ್ಷ್ಮ ಜೀವಿಗಳು ಅಲ್ವಾ. ಬಯೋ ಅಂತಂದ್ರೆ ಜೀವ ಇರುವಂತದ್ದು, ಪ್ರೋಬಯೋಟಿಕ್ಸ್ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗುವಂತದ್ದು, ದೇಹಕ್ಕೆ ವಿರೋಧ ಇರುವಂತದ್ದಲ್ಲ, ದೇಹಕ್ಕೆ ಬೇಕಾಗುವಂತಹ ಬಯೋಟಿಕ್ಸ್ ತಗೊಳ್ಬೇಕು. ಪ್ರೋಬಯೋಟಿಕ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ನಿಮ್ಮ ಒಂದು ಡಯಟ್ ನಲ್ಲಿ. ಫಾರ್ ಎಮೋಷನಲ್ ಸ್ಟೆಬಿಲಿಟಿ, ನಿಮ್ಮ ಒಂದು ಭಾವನಾತ್ಮಕವಾಗಿ ಸ್ಟೆಬಿಲಿಟಿ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪ್ರೋಬಯೋಟಿಕ್ಸ್ ಅನ್ನೋದನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಭಾವನಾತ್ಮಕ ಸ್ಥಿರತೆಗೆ ನಿಮ್ಮ ಆಹಾರದಲ್ಲಿ ಪ್ರೋಬಯೋಟಿಕ್ಸ್ ಸೇರಿಸುವಂತದ್ದು ತುಂಬಾನೇ ಮುಖ್ಯ. ನೀವು ಆಲ್ರೆಡಿ ನೋಡೇ ಇರ್ತೀರಿ, ಎಷ್ಟೋ ವಿಡಿಯೋಗಳಲ್ಲಿ ಪ್ರೋಬಯೋಟಿಕ್ಸ್ ಬಗ್ಗೆ ನೋಡಿರ್ತೀರಿ ಅಲ್ವಾ, ಯಾವ ರೀತಿ ನಮ್ಮ ಒಂದು ಜಠರವನ್ನ ಚೆನ್ನಾಗಿ ಇಟ್ಕೊಳ್ಬೇಕು ನೋಡಿರ್ತೀರಿ. ಆದ್ರೆ ನನ್ನ ವಿಡಿಯೋನಲ್ಲಿ ನಿಮ್ಗೆ ಏನು ಎಕ್ಸ್ಟ್ರಾ ಏನ್ ಸಿಗುತ್ತೆ ಅಂದ್ರೆ, ಮನಸ್ಸಿನ ಒಂದು ಸ್ಥಿತಿ ಮತ್ತೆ ದೇಹದ ಸ್ಥಿತಿ ಎರಡೂ ಕೂಡ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಅನ್ನೋದನ್ನ ಅರಿವು ಮೂಡಿಸ್ಕೊಳ್ಬೇಕು, ಅದು ಇಂಪಾರ್ಟೆಂಟ್. ಸೊ ಆ ವಿಚಾರಗಳನ್ನ ನನ್ನ ಚಾನೆಲ್ ನಲ್ಲಿ ನೀವು ನೋಡ್ತಾ ಹೋಗ್ಬೋದು. ಓಕೆನಾ. ಸೊ ಪ್ರೋಬಯೋಟಿಕ್ಸ್ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ, ಗೊತ್ತಿಲ್ಲ ಅಂತಂದ್ರೆ ಸಪರೇಟ್ ಆಗಿ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ. ನೋಡಿ ಆಲ್ರೆಡಿ ಬಂತು, ಇವಾಗ 4ನೇ ಪಾಯಿಂಟ್ ಅಲ್ಲಿ ಬರ್ತೀವಿ ನಾವಿವಾಗ. ಪ್ರೋಬಯೋಟಿಕ್ಸ್ ಗೆ ಏನೇನ್ ತಗೊಳ್ಬೇಕು ಅಂತಂದ್ರೆ, ಮೊಸರಾಗಿರ್ಬೋದು ಅಲ್ವಾ, ಫರ್ಮೆಂಟೆಡ್ ಫುಡ್ಸ್, ಇದು 4ನೇ ಮಾರ್ಗ. ಯಾವ ರೀತಿ ಫರ್ಮೆಂಟೆಡ್ ಫುಡ್ಸ್ ಅಂತಂದ್ರೆ ಏನು, ನೀವು ಒಂದ್ ರೀತಿ ಶೇಖರಣೆ ಮಾಡಿಟ್ಟಂತಹ ಒಂದು ತರಕಾರಿಗಳು, ಈಗ ನೀವು ನೋಡಿರ್ಬೋದು ಎಷ್ಟೋ ವಿಡಿಯೋಗಳಲ್ಲಿ ತರಕಾರಿಗಳನ್ನು ಕೂಡ ನೀವು ಉಪ್ಪಿನಕಾಯಿ ಆಗಿ ಮಾಡ್ಬಿಟ್ಟು ಅದನ್ನ ಇಟ್ಕೊಂಡು ಶೇಖರಣೆ ಮಾಡಿ ಇಟ್ಕೊಂಡು ತಿನ್ಬೋದು. ಅದರಲ್ಲಿ ಪ್ರೋಬಯೋಟಿಕ್ಸ್ ಇರುತ್ತೆ, ಸೂಕ್ಷ್ಮ ಜೀವಾಣುಗಳು, ದೇಹಕ್ಕೆ ಬೇಕಾಗಿರುವಂತಹ ಸೂಕ್ಷ್ಮ ಜೀವಾಣುಗಳು ಇರುತ್ತೆ. ಸೊ ಅದೆಲ್ಲವೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮೊಸರಲ್ಲಿ ಇರ್ಬೋದು ಅಲ್ವಾ. ಈ ರೀತಿ ನಿಮ್ಮ ಒಂದು ಗಟ್ಟನ್ನ ಚೆನ್ನಾಗಿ ಇಟ್ಕೊಳ್ಬಹುದು. ಓಕೆನಾ. ಯೋಗರ್ಟ್ ಆಗಿರ್ಬೋದು, ಫರ್ಮೆಂಟೆಡ್ ಆಹಾರಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ನಿಮ್ಮ ಒಂದು ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಿಮ್ಮ ಒಂದು ಗಟ್ ಆರೋಗ್ಯ, ನಿಮ್ಮ ಒಂದು ಜಠರದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಆಯ್ತಾ. 5ನೇದಾಗಿ ಡ್ರಿಂಕ್ ವಾರ್ಮ್ ವಾಟರ್, ಅಂದ್ರೆ ಉಗುರು ಬೆಚ್ಚಗಿನ ನೀರು ಕುಡಿಯುವಂತದ್ದು. ಆಯ್ತಾ. ಅವಾಗ ಏನ್ ಮಾಡುತ್ತೆ, ನಿಮ್ಮ ಒಂದು ದೇಹದಲ್ಲಿ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗುತ್ತೆ. ಆಗ ನಿಮ್ಮ ಒಂದು ಮೂಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಲೈಟ್ ಫೀಲ್ ಆಗುತ್ತೆ, ನಿಮ್ಗೆ ಒಂದ್ ರೀತಿ ಸ್ಟ್ರೆಸ್ ಎಲ್ಲ ರಿಲೀಸ್ ಆಗುತ್ತೆ. ಬೆಳಿಗ್ಗೆ ಹೊತ್ತು ಈ ರೀತಿ ನೀವು ವಾರ್ಮ್ ವಾಟರ್ ಕುಡಿಯೋದ್ರಿಂದ ಸಾಕಷ್ಟು ನೀವು ಬದಲಾವಣೆಗಳನ್ನ ಕಾಣ್ಬೋದು. ಆಯ್ತಾ. ನಿಮ್ಮ ಒಂದು ತೂಕನ ಬ್ಯಾಲೆನ್ಸ್ ಮಾಡೋದ್ರಿಂದ ಹಿಡಿದು, ನಿಮ್ಮ ಒಂದು ಮನಸ್ಥಿತಿನ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದ್ರಲ್ಲೂ ಕೂಡ ಇದರ ಒಂದು ಲಾಭಗಳನ್ನ ನೀವು ಪಡ್ಕೊಳ್ಬಹುದು. ಆದ್ರೆ ಈ ಒಂದು ನಾರ್ಸಿಸಿಸಂ ರಿಕವರಿನಲ್ಲಿ ನಾನು ಯಾಕೆ ಈ ಒಂದು ಟಾಪಿಕ್ ಗಳನ್ನ ಹೇಳ್ತಾ ಇದೀನಿ ಅಂತಂದ್ರೆ, ಎಷ್ಟೋ ಮನೆಗಳಲ್ಲಿ ನಿಮಗ್ ಬೇಕಾಗಿರುವಂತ ರೀತಿ ನೀವು ಆಹಾರ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ, ಕ್ಲಾಶಸ್ ಗಳಾಗ್ತಾ ಇರತ್ತೆ. ನೀವೊಂದ್ ಹೇಳಿದ್ರೆ ನಿಮ್ಮ ಪ್ರೀತಿ ಪಾತ್ರರು ಇನ್ನೊಂದು ಹೇಳ್ಬಹುದು. ನಿಮ್ಮ ಒಂದು ಡಯಟ್ ಫಾಲೋ ಮಾಡೋದಕ್ಕೆ ಅವರ ಒಂದು
ದೃಷ್ಟಿ ತಾಕ್ತಾ ಇರ್ಬೋದು, ಅವರು ಬೇಡ ಅಂತ ಹೇಳಿ ಜಗಳ ಮಾಡ್ತಾ ಇರ್ಬೋದು. ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಹಂತ ಹಂತವಾಗಿ ನಿಮ್ಮನ್ನೇ ನೀವು ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಆರೋಗ್ಯವನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಯು ಹ್ಯಾವ್ ಟು ಚೂಸ್ ಯುವರ್ ಸೆಲ್ಫ್. ಯಾರು ಬಂದು ನಿಮ್ಮನ್ನ ನೀನು ಅದನ್ನ ತಿನ್ನು ಇದನ್ನ ತಿನ್ನು ಚೆನ್ನಾಗಿರಿ ಚೆನ್ನಾಗಿರು ಅಂತ ಹೇಳ್ತಾ ಇಲ್ಲ ಅಂತಂದ್ರೆ ನಿಮಗ್ ನೀವೇ ಚೂಸ್ ಮಾಡ್ಕೊಳ್ಬೇಕು. ಯಾರಾದ್ರೂ ಹೇಳೋರಿದ್ರೆ ಒಳ್ಳೇದು, ಆದ್ರೆ ಎಷ್ಟೋ ಜನಕ್ಕೆ ಆ ಒಂದು ರೀತಿ ವಾತಾವರಣ ಸೃಷ್ಟಿ ಇರೋದಿಲ್ಲ. ಎಲ್ಲ ಹೊಟ್ಟೆ ಕಿಚ್ಚು ಪಡುವಂತವ್ರೇ ಇರ್ತಾರೆ ಸುತ್ತಮುತ್ತ ಅಲ್ವಾ. ಅವಾಗ ಏನಾಗುತ್ತೆ, ಮಾನಸಿಕ ಸ್ಥಿಮಿತ ಕಳ್ಕೊಂಡ್ ಬಿಡ್ತೀವಿ ಅಲ್ವಾ. ಅಂತಹ ಸಂದರ್ಭದಲ್ಲೂ ನೀವು ಧೂತಿಗೆಡಬಾರ್ದು. ಪ್ರತಿನಿತ್ಯ ಪ್ರತಿ ಕ್ಷಣ ನಿಮ್ಮನ್ನ ನೀವು ಕಾಪಾಡ್ಕೊಳ್ತಾ ಇರ್ಬೇಕು. ಸೊ ಇದನ್ನ ನೆನಪಿಸೋದಕ್ಕೆ ಸಲುವಾಗಿ ನಾನು ಈ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತೀನಿ. ಓಕೆನಾ. ಸೊ ನೀವು ವಾರ್ಮ್ ವಾಟರ್ ನ ಕುಡಿತಾ ಹೋಗ್ಬೇಕು ಆಯ್ತಾ. ಉಗುರು ಬೆಚ್ಚಗೆ ಇರುವಂತಹ ನೀರನ್ನ ಕುಡಿತಾ ಹೋಗ್ಬೇಕು. ಆಗ ಏನಾಗುತ್ತೆ, ನಿಮ್ಮ ಒಂದು ಜಠರ ತುಂಬಾ ಚೆನ್ನಾಗಿ ಒಳ್ಳೆಯ ರೀತಿನಲ್ಲಿ ಇರುತ್ತೆ. ಆಗ ಅದು ನಿಮ್ಮ ಮನಸ್ಸಿನ ಮೇಲೂ ಕೂಡ ಒಳ್ಳೆಯ ರೀತಿಯ ಒಂದು ಪರಿಣಾಮ ಬೀರುತ್ತೆ. ಆರನೇದಾಗಿ, ಫೈಬರ್ ರಿಚ್ ಫುಡ್ಸ್ ಹೆಲ್ಪ್ ಇನ್ ಗಟ್ ಕ್ಲೆನ್ಸಿಂಗ್ ಅಂಡ್ ಟಾಕ್ಸಿನ್ ರಿಮೂವಲ್. ಫೈಬರ್ ರಿಚ್ ಅಂದ್ರೆ ಈ ಒಂದು ನಾರಿನ ಅಂಶ ಇರುವಂತಹ ಆಹಾರವನ್ನ ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ಒಂದು ಜಠರವನ್ನ ಚೆನ್ನಾಗಿ ಇಟ್ಕೊಳ್ಬಹುದು. ಈ ಫೈಬರ್ ರಿಚ್ ಫುಡ್ಸ್ ತಗೊಂಡಾಗ ಏನಾಗುತ್ತೆ, ನಿಮ್ಮ ಒಂದು ಗಟ್ ಏನಿದೆ ಇದು ಶುದ್ಧೀಕರಣ ಆಗುತ್ತೆ ಮತ್ತು ವಿಷ ತತ್ವ ಏನಿರುತ್ತೆ ಅದೆಲ್ಲವೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ವಿಷ ಇರುವಂತದ್ದನ್ನೆಲ್ಲ ತೆಗೆದು ಹಾಕ್ಬಿಡುತ್ತೆ. ಏನು ವಿಷ ಅಂಶ ಇರುತ್ತೆ ಈ ಒಂದು ಜಠರದ ಒಳಗಡೆ, ಪ್ರತಿನಿತ್ಯ ನಾವು ಆಹಾರ ತಗೊಳ್ತಾ ಇರ್ತೀವಿ ಅಲ್ವಾ, ಅವಾಗ ವಿಷ ಅನ್ನೋದು ದೇಹದಲ್ಲಿ ಇದ್ದೇ ಇರುತ್ತೆ. ಇವಾಗ ನಾವು ಆಚೆ ಕಡೆ ಒಂದು ಅಡ್ಗೆ ಮನೆಯಲ್ಲಿ ಏನೋ ಒಂದು ತಿಂದಿರುವಂತಹ ಮಿಕ್ಕಿರುವಂತಹ ಪದಾರ್ಥಗಳು ತಿಂದಾದ್ಮೇಲೆ ಅಥವಾ ಏನೋ ಅಡ್ಗೆ ಮಾಡುವಾಗ ಮಿಕ್ಕಿರುವಂತಹ ಪದಾರ್ಥಗಳು ಏನಾದ್ರೂ ಇಟ್ಟು ಒಂದು ಅರ್ಧ ದಿವಸ ಒಂದ್ ದಿವಸದಲ್ಲಿ ಅದು ಕೊಳುತು ನಾರ್ತಾ ಇರುತ್ತೆ ಅಲ್ವಾ. ಅದೇ ರೀತಿ ನಾವು ಸರಿಯಾಗಿ ಮಲವಿಸರ್ಜನೆ ಆಗ್ಲಿಲ್ಲ, ನಮ್ಮ ಒಂದು ಜಠರ ಸರಿಯಾಗಿಲ್ಲ ಅಂತ ಅಂದಾಗ ಏನಾಗುತ್ತೆ, ಅಲ್ಲಿ ವಿಷ ಆಗಿ ಕನ್ವರ್ಟ್ ಆಗುತ್ತೆ ನಾವು ತಿಂದಂತಹ ಆಹಾರಗಳು ಆಯ್ತಾ. ಸೊ ಹಾಗಾಗಿ ಈ ಒಂದು ಫೈಬರ್ ರಿಚ್ ಫುಡ್ ಅನ್ನೋದು ತುಂಬಾನೇ ಮುಖ್ಯ. ಆವಾಗ ನಮ್ಮ ಒಂದು ಭಾವನೆಗಳು ಕೂಡ ಒಂದ್ ರೀತಿ ಸ್ಥಿಮಿತದಲ್ಲಿ ಇರುತ್ತೆ ಆಯ್ತಾ, ಒಳ್ಳೆಯ ಆಹಾರನ ತೆಗೆದುಕೊಂಡಾಗ. ಸೊ 7ನೇ ಮಾರ್ಗ ಏನಂದ್ರೆ, ಅವಾಯ್ಡ್ ಓವರ್ ಈಟಿಂಗ್ ಅಂಡ್ ಪ್ರಾಸೆಸ್ಡ್ ಫುಡ್ಸ್ ದಟ್ ಡಿಸ್ಟರ್ಬ್ಡ್ ಗಟ್ ಬ್ಯಾಲೆನ್ಸ್. ಅಂದ್ರೆ ಈ ಒಂದು ಓವರ್ ಈಟಿಂಗ್, ಯಾವಾಗ್ಲೂ ಅತಿಯಾಗಿ ತಿನ್ನುವಂಥದ್ದು. ಕೆಲವರು ಅವ್ರಿಗೆ ಅತಿಯಾಗಿ ಹಸುವಾಗ್ತಾ ಇರುತ್ತೆ, ತಿಂತಾ ಇರ್ತಾರೆ. ಆದ್ರೆ ಇನ್ನು ಕೆಲವರು ಮನ್ಸಿಗೆ ಸಮಾಧಾನ ಆಗ್ಬೇಕು ಅನ್ನೋದಕ್ಕೆ ತಿಂತಾರೆ, ವೆಯ್ಟ್ ಲಾಸ್ ಮಾಡ್ಬೇಕಂತ ಅನ್ಕೊಳ್ತಾರೆ, ಬಟ್ ತಿಂತಾ ಇರ್ತಾರೆ, ದಪ್ಪಾನೇ ಇರ್ತಾರೆ, ವೆಯ್ಟ್ ಲಾಸ್ ಆಗೋದಿಲ್ಲ. ಅದು ಒಂದಲ್ಲ ಒಂದ್ ರೀತಿ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಾನೆ ಇರುತ್ತೆ ಅಲ್ವಾ. ಇನ್ನು ಕೆಲವರಿಗೆ ಹಸುವಾಗ್ತಾ ಇರುತ್ತೆ, ಅವಾಗವಾಗ ಹಸುವಾಗುತ್ತೆ, ಅದಕ್ಕೆ ತಿಂತಾರೆ. ಯಾಕೆ ಆ ರೀತಿ ಅವಾಗವಾಗ ಹಸುವಾಗುತ್ತೆ, ಕೆಲವ್ರಿಗೆ ಯಾಕೆ ಎಷ್ಟೋ ಹೊತ್ತಾದ್ರೂ ಹಸುವಾಗಲ್ಲ, ಇದೆಲ್ಲದಕ್ಕೂ ಕೂಡ ಕಾರಣಗಳಿದೆ. ಅದನ್ನು ಕೂಡ ನಿಮ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೇನೆ. ಸೊ ಹಾಗಾಗಿ ಓವರ್ ಈಟಿಂಗ್ ಮಾಡೋದು ಕೂಡ ಒಂದ್ ರೀತಿನಲ್ಲಿ ಈ ಒಂದು ಜಠರಕ್ಕೆ ತುಂಬಾನೇ ಸಮಸ್ಯೆ ಮಾಡುತ್ತೆ. ಮತ್ತೆ ಪ್ರಾಸೆಸ್ಡ್ ಫುಡ್, ತುಂಬಾ ಪ್ರಾಸೆಸ್ ಮಾಡಿರುವಂತ ಪ್ಯಾಕ್ಡ್ ಫುಡ್ ಗಳನ್ನ ತಿನ್ನುವಂತದ್ದು ಆಯ್ತಾ, ಈ ಒಂದು ಗಟ್ನ ಅಸಮತೋಲನಕ್ಕೆ ಕಾರಣ ಆಗುತ್ತೆ, ಹಾನಿ ಉಂಟಾಗುತ್ತೆ. ಅಧಿಕ ಆಹಾರ ಅಥವಾ ಪ್ರಾಸೆಸ್ಡ್ ಫುಡ್ ಪ್ಯಾಕ್ಡ್ ಫುಡ್ಸ್ ಗಳನ್ನ ತಗೊಳ್ಳೋದು ತುಂಬಾನೇ ತಪ್ಪು. ಅದರಿಂದ ಯಾವಾಗ್ಲಾರು ಒಂದ್ಸತಿ ತಿನ್ಬೋದು. ಇವಾಗ ನಾನು ತಿಂತೀನಿ, ಯಾವಾಗ್ಲೂ ಒಂದ್ಸತಿ ನೂಡಲ್ಸ್ ಮಾಡ್ಕೊಂಡು ತಿಂತೀನಿ, ಏನು ಇಲ್ದೆ ಇದ್ದಾಗ ಅಥವಾ ಏನು ಒಂದ್ ಸಡನ್ ಆಗಿ ತುಂಬಾ ಹಸುವಾದಾಗ ಏನು ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಇವಾಗ ನನ್ನ ಹತ್ರ ತುಂಬಾ ಚೆನ್ನಾಗಿ ಇಲ್ಲಪ್ಪ, ನಾನು ಆರಾಮಾಗಿ ಬರೀ ಹೆಲ್ದಿ ಫುಡ್ಸ್ ಯಾವಾಗ್ಲೂ ತಿನ್ಕೊಂಡಿರ್ಬೋದು ಅನ್ನೋ ರೀತಿ ಸ್ಥಿತಿನಲ್ಲೂ ನಾನಿಲ್ಲ. ಸಡನ್ ಆಗಿ ಏನೋ ಹಸುವಾಯ್ತು, ಯಾಕಂದ್ರೆ ಇಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ, ಎಡಿಟಿಂಗ್ ಮಾಡ್ತಾ ಇರ್ತೀನಿ, ಕೆಲವು ಸತಿ ಏನು ಮಾಡ್ತಾ ಇರಲ್ಲ. ಯಾಕಂತಂದ್ರೆ ನಾನು ಕೂಡ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಇದ್ದೀನಿ ಅಲ್ವಾ. ನಾನು ಕೂಡ ಈ ಒಂದು ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಅಂದ್ರೆ ಈ ಒಂದು ಎಮೋಷನಲ್ ಅಬ್ಯೂಸ್ಗೆ ಒಳಗಾದವಳು ಅಲ್ವಾ. ಭಾವನಾತ್ಮಕವಾಗಿ ತುಂಬಾನೇ ನಾನು ಅನುಭವಿಸಿದೀನಿ. ಹಾಗಾಗಿ ಏನಾಗುತ್ತೆ, ಕೆಲವು ಸತಿ ಎಲ್ಲ ನಾನೇ ಮಾಡ್ಕೊಳ್ತಾ ಇರೋದ್ರಿಂದ ಎಲ್ಲ ನಾನೇ ಮಾಡ್ಕೋಬೇಕು, ಹೀಲು ನಾನೇ ಮಾಡ್ಕೊಳ್ಬೇಕು ಅನ್ನೋದ್ರಿಂದ ಅಟ್ಲೀಸ್ಟ್ ನಿಮ್ಗಾದ್ರೂ ನಾನು ವಿಡಿಯೋ ಮುಖಾಂತರ ಹೇಳ್ತಾ ಇದೀನಲ್ವಾ. ಈಗ ನಾನು ಕೂಡ ಕೆಲವೊಂದು ವಿಡಿಯೋ ನೋಡೇ ಇರ್ತೀನಿ, ಆದ್ರೆ ಈ ರೀತಿ ಒಂದು ಸ್ಪಷ್ಟವಾಗಿ ಒಂದ್ ರೀತಿ ಹೇಳ್ಕೊಡಂತವ್ರು ನನ್ಗೆ ಕನ್ನಡದಲ್ಲಿ ಆ ರೀತಿ ವಿಡಿಯೋಸ್ಗಳು ನನ್ಗೆ
ಅಷ್ಟು ಇದಾಗಿ ಸಿಕ್ಕಿಲ್ಲ. ಯಾರೋ ಒಬ್ರು ಇಬ್ರು ಇರ್ಬೋದು, ಆದ್ರೆ ನನಗೆ ಒಂದು ಹೀಲ್ ಆಗುವ ರೀತಿನಲ್ಲಿ ಸಿಕ್ಕಿಲ್ಲ. ಎಷ್ಟೋ ಇಂಗ್ಲಿಷ್ ವಿಡಿಯೋಸ್ ಗಳನ್ನ ನೋಡಿ ನಾನು ಕೂತ್ಕೊಂಡು ಹೀಲ್ ಮಾಡ್ಕೊಂಡು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಓಕೆನಾ? ಸೊ ಹಾಗಾಗಿ ನನ್ನ ಒಂದು ಪ್ರತಿಯೊಂದು ವಿಡಿಯೋಸ್ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಆಯ್ತಾ? ಯಾಕಂದ್ರೆ ನನಗೆ ಗೊತ್ತಿದೆ ಆ ಕಷ್ಟ. ಒಂದು ವ್ಯಕ್ತಿ ಭಾವನಾತ್ಮಕವಾಗಿ ತುಂಬಾನೇ ನರಳಾಡ್ದಾಗ, ಭಾವನಾತ್ಮಕವಾಗಿ ತುಂಬಾನೇ ಕುಗ್ಗೋದಾಗ, ಯಾರು ಇಲ್ಲದೆ ಇರುವಾಗ ತನ್ನನ್ನು ತಾನೇ ಗಟ್ಟಿ ಮಾಡ್ಕೊಳ್ಬೇಕು ಅಂದಾಗ ಅದರ ನೋವೇನು, ಅದರ ಒಂದು ಕಷ್ಟ ಏನು ಅಂತ ನನಗ್ ಗೊತ್ತಿದೆ. ಆ ರೀತಿ ಮಾಡ್ಕೊಂಡು ಒಂದು ಶಕ್ತಿ ಕೂಡ ನನ್ನಲ್ಲಿ ಬಂದಿದೆ, ಇಲ್ಲ ಅಂತಲ್ಲ. ಇಷ್ಟರ ಮಟ್ಟಕ್ಕೆ ನಾನು ಮಾತಾಡ್ತಾ ಇದೀನಿ ಅಂತಂದ್ರೆ ಇದಕ್ಕೆ ನನ್ನನ್ನ ನಾನು ಹೀಲ್ ಮಾಡ್ಕೊಂಡಿರೋದೇನೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಆಯ್ತಾ? ಇವಾಗ ನಮ್ಮ ಒಂದು ಮನೆಯವರು, ನನ್ನ ಫ್ಯಾಮಿಲಿ ಕೂಡ ನಾನು ಇಷ್ಟ ಮಟ್ಟಕ್ಕೆ ಇರೋದಕ್ಕೆ ಕಾರಣ ಅಂತ ಹೇಳ್ಬೋದು. ಆದ್ರೆ ಎಷ್ಟೋ ಒಂದು ಎಮೋಷನಲ್ ಡ್ಯಾಮೇಜ್ ಆಗಿದೆ ನನ್ನ ಒಂದು ಕುಟುಂಬದಿಂದ. ತುಂಬಾನೇ ಒಂದು ಎಮೋಷನಲ್ ಡ್ಯಾಮೇಜ್ ಆಗಿದೆ ನನ್ನ ಒಂದು ಅಸ್ತಿತ್ವಕ್ಕೆ, ನನ್ನ ಒಂದು ಭಾವನಾತ್ಮಕ ಒಂದು ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ತುಂಬಾನೇ ಎಫೆಕ್ಟ್ ಆಗಿದೆ. ಅದರಿಂದ ದೈಹಿಕವಾಗೂ ಕೂಡ ಪರಿಣಾಮ ಬಿದ್ದೇ ಬೀರುತ್ತೆ. ಈಗ ಗೊತ್ತಾಗದೇ ಇದ್ರು ಮುಂದಕ್ಕೆ ಗೊತ್ತಾಗ್ಬೋದಲ್ವಾ? ಅದಕ್ಕೆ ಈಗಿಂದಾನೇ ನಾನು ಹುಷಾರಾಗಿರ್ಬೇಕು. ಹಾಗಾಗಿ ಪ್ರತಿ ಸಮಯದಲ್ಲೂ ನನಗ್ ನಾನೇ ನಿಲ್ಬೇಕು ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕು. ನನ್ನ ವಿಚಾರದಲ್ಲೂ ಅಷ್ಟೇ, ಎಷ್ಟೋ ಸಾತಿ ನನ್ನನ್ನು ನಾನು ಗಟ್ಟಿಯಾಗಿ ಇಟ್ಕೊಂಡಿಲ್ಲ, ನನ್ನ ಮೇಲೆ ನನಗ್ ಭರವಸೆ ಇರ್ಲಿಲ್ಲ ಅಂತಿದ್ರೆ ಇಷ್ಟು ನಾನು ಗಟ್ಟಿ ಆಗೋದಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾವು ಕೆಲವೊಮ್ಮೆ, ಇದು ಯಾಕೆ ನಾನು ಹೇಳಕ್ ಹೋದೆ ಅಂದ್ರೆ, ಕೆಲವೊಮ್ಮೆ ನಾವು ಒಂದ್ ರೀತಿ ವಿಧಿ ಇಲ್ದಿರ ಒಂದು ಈವನ್ ಪ್ರೋಸೆಸ್ ಫುಡ್ಸ್ ಎಲ್ಲ ತಿನ್ಬಿಡ್ತೀವಿ. ಆದ್ರೆ ಅದೇನೇ ಲೈಫ್ ಲಾಂಗ್ ಆಗ್ಬಾರ್ದು. ಮನ್ಸಲ್ಲಿ ಇರ್ಬೇಕು, ಇಲ್ಲ ನಾನ್ ಚೇಂಜ್ ಆಗ್ಬೇಕು ಅನ್ನೋದು ಮನ್ಸಲ್ಲಿ ಇರ್ಬೇಕು ಅಲ್ವಾ? ಈಗ ನನ್ಗೂನು ಅಷ್ಟೇ ಮನ್ಸಲ್ಲಿದೆ, ಇಲ್ಲ ಒಂದ್ ಹಂತಕ್ಕೆ ಹೋಗ್ತಾ ಹೋಗ್ತಾ ನಾನು ಸ್ವಲ್ಪ ಇನ್ನು ಒಳ್ಳೆ ಆಹಾರಗಳನ್ನ ತಗೊಳ್ಬೇಕು, ಒಳ್ಳೆ ರೀತಿ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಅದ್ ರೀತಿ ಮನ್ಸಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾವೇನ್ ಅನ್ಕೊಳ್ತೀವಿ ಅದೇ ರೀತಿ ಆಗ್ತಾ ಹೋಗ್ತೀವಿ. ಓಕೆನಾ? ಸೊ ಓವರ್ ಈಟಿಂಗ್ ಆಯ್ತು ಅಲ್ವಾ? ಯಾವಾಗ್ಲೂ ತುಂಬಾ ತಿಂತಾ ಇರೋದು ಅದೆಲ್ಲ ಕಮ್ಮಿ ಮಾಡ್ಕೊಳ್ಬೇಕು. 8ನೇದಾಗಿ ಮೈಂಡ್ಫುಲ್ ಈಟಿಂಗ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂತಂದ್ರೆ ಮೈಂಡ್ಫುಲ್ ಈಟಿಂಗ್ ರೆಡ್ಯೂಸಸ್ ಎಮೋಷನಲ್ ಸ್ಟ್ರೆಸ್ ಆನ್ ದಿ ಗಟ್. ನಮ್ಮ ಒಂದು ಜಠರದ ಮೇಲೆ ಈ ಒಂದು ಮೈಂಡ್ಫುಲ್ ಈಟಿಂಗ್ ಅನ್ನೋದು ಒತ್ತಡವನ್ನ ಕಮ್ಮಿ ಮಾಡುತ್ತೆ. ಆಯ್ತಾ? ಯಾಕಂತಂದ್ರೆ ನಾವ್ ಏನೋ ಒಂದ್ ತಿನ್ನುವಾಗ, ಈಗ ಇವತ್ತಿನ ವೇಗದ ಲೈಫ್ ನಲ್ಲಿ, ಇವತ್ತಿನ ವೇಗದ ಜೀವನದಲ್ಲಿ ಏನಾಗ್ಬಿಟ್ಟಿದೆ, ಒಂದು ಫಾಸ್ಟ್ ಲೈಫ್ ಅಲ್ಲಿ ಅಂತಂದ್ರೆ ಗಬ 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 ತಿನ್ನೋದು, ಓಡ್ತಾ ಇರೋದು, ಆ ಕೆಲ್ಸ ಮಾಡ್ಬೇಕು, ಈ ಕೆಲ್ಸ ಮಾಡ್ಬೇಕು, ಫೋನ್ ನೋಡ್ಕೊಂಡು ತಿನ್ನೋದು, ಟಿವಿ ನೋಡ್ಕೊಂಡು ತಿನ್ನೋದು ಅಲ್ವಾ? ನಾವು ಕೂಡ ಮನೆಗಳಲ್ಲಿ ಮಾಡಿದೀವಿ, ಇಲ್ಲ ಅಂತಲ್ಲ. ಆದ್ರೆ ಅದೆಲ್ಲವನ್ನು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನಾನು ಹೋರಾಡ್ತಾನೆ ಬರ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ಕುತ್ಕೊಂಡು ಊಟ ಮಾಡುವಾಗ ಆರಾಮಾಗಿ ಒಂದು ಮೈಂಡ್ಫುಲ್ ಈಟಿಂಗ್ ಅಂದ್ರೆ ಒಂದು ಯೋಚಿಸ್ತಾ ಊಟ ಪ್ರತಿಯೊಂದು ತುತ್ತು ತಿನ್ನುವಾಗ ಆ ಒಂದು ಕೃತಜ್ಞತಾ ಭಾವ ಜೊತೆಗೆ ನಮ್ಮ ಒಂದು ದೇಹಕ್ಕೆ ಅದು ಚೈತನ್ಯ ಕೊಡ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ತಿನ್ನುವ ಕಡೆ ಗಮನ ಇರಬೇಕು ನಮ್ಗೆ. ಆ ರೀತಿ ತಿನ್ನುವಂತಹ ಒಂದು ಶಕ್ತಿನ ನಾನು ಬೆಳೆಸ್ಕೊಂಡಿದ್ದೀನಿ. ನನಗೆ ತುಂಬಾ ಖುಷಿ ಇದೆ. ಸೊ ನೀವು ಕೂಡ ಅದೇ ರೀತಿ ಮೈಂಡ್ಫುಲ್ ಈಟಿಂಗ್ ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ನೀವು ಆ ರೀತಿ ಮಾಡ್ಬೇಕು ಅಂತಾನೆ ನಾನು ಆಶಿಸ್ತೇನೆ. ಯಾಕಂತಂದ್ರೆ ಈ ಒಂದು ಮೈಂಡ್ಫುಲ್ ಈಟಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ನಾನಾ ರೋಗಗಳಿಗೆ ನಾವು ಪಾತ್ರ ಆಗ್ಬೇಕಾಗತ್ತೆ ಮುಂದಕ್ಕೆ. ಯಾಕಂತಂದ್ರೆ ನಮ್ಮ ದೇಹನೇ ಆ ರೀತಿ ಕ್ರಿಯೇಟ್ ಆಗಿದೆ. ನಾವೆಲ್ಲೋ ಬೇರೆ ಕಡೆ ಯೋಚನೆ ಮಾಡ್ಕೊಂಡು ತಿಂತಾ ಇದ್ರೆ ಅದು ಮೈಗ್ ಹತ್ತಲ್ಲ. ಮೈಗ್ ಹತ್ತಿದ್ರು ಕೂಡ ಅದು ವಿಷ ಆಗಿ ಕನ್ವರ್ಟ್ ಆಗುತ್ತೆ. ಆಗ ನಾನಾ ರೋಗಗಳು, ನಾನಾ ಕಾಯಿಲೆಗಳು ಬಂದು ಬಿಡುತ್ತೆ. ಆಯ್ತಾ? ಹಾಗಾಗಿ ಮೈಂಡ್ಫುಲ್ ಈಟಿಂಗ್ ಅನ್ನೋದು ತುಂಬಾನೇ ಮುಖ್ಯ. ಆಯ್ತಾ? ಯೋಚನೆ ಮಾಡ್ತಾ ತಿನ್ಬೇಕು. ಅಂದ್ರೆ ಬೇರೆ ಏನೋ ಯೋಚನೆ ಮಾಡ್ಬಾರ್ದು, ತಿಂತಾ ಇದೀವಿ ಅಂತ ಫೀಲ್ ಮಾಡ್ತಾ ತಿನ್ಬೇಕು. ಆ ರೀತಿ ಯೋಚಿಸ್ತಾ ತಿನ್ಬೇಕು. ಒಳ್ಳೆ ಒಂದು ಆರೋಗ್ಯ ನಮ್ಗೆ ಬರ್ಲಪ್ಪ ಅಂತ ಯೋಚಿಸ್ತಾ ತಿನ್ಬೇಕು. ಆಯ್ತಾ? ಅವಾಗೇನಾಗುತ್ತೆ, ಭಾವನಾತ್ಮಕ ಒತ್ತಡ ಅನ್ನೋದು ಕಮ್ಮಿ ಆಗುತ್ತೆ. ಆಯ್ತಾ? ಒಳ್ಳೆಯ ರೀತಿ ನೀವು ಆಹಾರ ಸೇವನೆ ಮಾಡಿದಾಗ, ಒಂದ್ ರೀತಿ ಒಳ್ಳೆಯ ಯೋಚನೆಗಳನ್ನ ಇಟ್ಕೊಂಡು ಆಹಾರ ಸೇವನೆ ಮಾಡಿದಾಗ, ಎಷ್ಟೋ ಜನ ಟಿವಿ ನೋಡ್ತಾ ಇರ್ತಾರೆ, ಅಲ್ಲೇನೋ ಕ್ರೈಮ್ ಸ್ಟೋರಿ ನೋಡ್ತಾ ಇರ್ತಾರೆ, ಯಾರನ್ನೋ ಸಾಯಿಸಿದ್ ನೋಡ್ತಾ ಇರ್ತಾರೆ. ಅವ್ರು ಇವ್ರನ್ನ ಸಾಯಿಸಿದ್ರು, ಅವ್ರನ್ನ ಸಾಯಿಸಿದ್ರು, ಅಷ್ಟು ಜನ ಸತ್ರು, ಇಷ್ಟು ಜನ ಸತ್ರು. ಇವಾಗ ನ್ಯೂಸ್ ನ ನೋಡಿ ತಿಳ್ಕೊಳ್ಳೋದು ತಪ್ಪಲ್ಲ, ಆದ್ರೆ ತಿನ್ನುವಾಗ್ಲೇ ಅಂತದೆಲ್ಲ ನೋಡ್ಕೊಂಡು ತಿಂತಾ ಇರ್ತಾರೆ. ತುಂಬಾನೇ ತಪ್ಪು. ತುಂಬಾ ನೆಗೆಟಿವ್ ಎನರ್ಜಿ ದೇಹದೊಳಗಡೆ ಹೋಗ್ತಾ ಇರತ್ತೆ. ಅದು ಸ್ಟಾಪ್ ಆಗ್ಬಿಡ್ಬೇಕು. ಕಮ್ಮಿ ಆಗೋದಲ್ಲ, ಸ್ಟಾಪ್ ಆಗ್ಬೇಕು. ನೋಡಿ, ನನ್ನ ಹತ್ರ ಟಿವಿನೇ ಇಲ್ಲ. ಎಷ್ಟೋ ವರ್ಷದಿಂದ ನಾನು ಟಿವಿ ನೋಡೋದೇ ಬಿಟ್ಬಿಟ್ಟಿದೀನಿ. ಆಯ್ತಾ? ಸೊ ಹಾಗಾಗಿ ಎಷ್ಟೋ ವರ್ಷ ಆಗೋಯ್ತು. ನಾನು ಇನ್ನು ಸ್ಕೂಲ್ ಕಾಲೇಜ್ ಹೋಗೋ ಟೈಮಲ್ಲಿ ಮನೆಯಲ್ಲಿ ಟಿವಿ ಹಾಕಿದಾಗ ನೋಡ್ತಾ ಇದ್ದೆ. ಅದ್ ಬಿಟ್ರೆ ಅದಾದ್ಮೇಲೆ ನಾನು ಸುಮಾರು 10 ವರ್ಷ ಮೇಲೆ ಆಗೋಯ್ತು. ಅದಾದ್ಮೇಲೆ ನಾನು ಟಿವಿ ಕೂತ್ಕೊಂಡು ನೋಡಿದ್ದಂಥದ್ದು ಇಲ್ವೇ ಇಲ್ಲ.
ಆಯ್ತಾ. ಹಾಗಾಗಿ ಈಗ ಮೊಬೈಲ್ ಅಲ್ಲಿ ನನಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂತದ್ದು ಈ ಒಂದು ಹೀಲಿಂಗ್ ಜರ್ನಿಗೆ ಏನ್ ಬೇಕೋ ಅದನ್ನ ಚೆಕ್ ಮಾಡ್ತೀನಿ ಹೊರತು ಕೂತ್ಕೊಂಡು ಇಂತ ರಿಯಾಲಿಟಿ ಶೋ ಇಂತ ಒಂದು ಏನು ಏನದು ಫಿಲಮ್ ಈ ರೀತಿ ಕೂತು ನೋಡುವಂತದ್ದು ಇಲ್ವೇ ಇಲ್ಲ. ಯಾವಾಗ್ಲಾದ್ರು ತುಂಬಾ ಏನು ಚೆನ್ನಾಗಿದೆ ಮೂವಿ ಅಂತ ಅನ್ಸಿದ್ರೆ ಅಂತದನ್ನ ಯಾವಾಗ್ಲಾದ್ರು ಮೊಬೈಲ್ ಅಲ್ಲಿ ನೋಡಿರೋದುಂಟು, ಇಲ್ಲ ಅಂತಾನೆ ಏನಿಲ್ಲ. ಆದ್ರೆ ಕೂತ್ಕೊಂಡು ಟಿವಿ ನೋಡೋದು, ಧಾರಾವಾಹಿಗಳು ನೋಡೋದು, ಟಿವಿನೇ ಇಲ್ವಲ್ಲ ಮನೇಲಿ, ನಾನು ಬೇಕಂತಾನೆ ಟಿವಿ ಇಟ್ಕೊಂಡಿಲ್ಲ ಆಯ್ತಾ. ಹಾಗಾಗಿ ಟಿವಿಯಿಂದಾನೇ ಎಷ್ಟು ಸಂಸಾರಗಳು ಹಾಳಾಗ್ ಹೋಗ್ತಾ ಇದೆ ಆಯ್ತಾ. ಹಾಗಾಗಿ ಅವಾಯ್ಡ್ ಮಾಡ್ಬೇಕು ನೀವು ಊಟ ಮಾಡುವಾಗ ಎಸ್ಪೆಷಲಿ. ಮನೇಲಿ ಟಿವಿ ಇತ್ತು ಅಂತಂದ್ರೆ ಅಟ್ಲೀಸ್ಟ್ ಊಟ ಮಾಡುವಾಗ ಟಿವಿ ಎಲ್ಲ ಆಫ್ ಮಾಡಿ ಆರಾಮಾಗಿ ಕುತ್ಕೊಂಡು ಫೀಲ್ ಮಾಡ್ತಾ ಇರ್ತೀನಿ ಎಷ್ಟು ಚೇಂಜಸ್ ಆಗುತ್ತೆ. ಫಸ್ಟ್ ನಿಮಗೆ ಕಷ್ಟ ಆಗ್ಬೋದು, ಆದ್ರೆ ಮಾಡಿ ನೋಡಿ ಆಮೇಲೆನೆ ನೀವು ಹೇಳ್ತೀರಾ ಆಯ್ತಾ. ನೀವೇ ಬಂದ್ ಕಮೆಂಟ್ ಮಾಡ್ತೀರಾ ಆಯ್ತಾ, ಇಲ್ಲ ನಂಗೆ ತುಂಬಾ ಚೇಂಜಸ್ ಆಗಿದೆ ಅಂತ ಹೇಳಿ. ಅದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋನೇ ಮಾಡ್ತೀನಿ ಆಯ್ತಾ, ಚೆಕ್ ಮಾಡ್ತಾ ಇರಿ ಓಕೆನಾ. ಸೊ ಇದ್ರ ಜೊತೆಗೆ 9ನೇದಾಗಿ ಚೂಸ್ ಸ್ಲೋಲಿ ಅಂಡ್ ಎಂಜಾಯ್ ಈಚ್ ಬೈಟ್ ಟು ಏಡ್ ಡೈಜೆಷನ್. ನಿಧಾನವಾಗಿ ಅಗಿಯುತ್ತಾ ಜಗಿಯುತ್ತಾ ನಾವು ತಿನ್ಬೇಕು. ಫಸ್ಟ್ ಡೈಜೆಷನ್ ಆಗುವಂತದ್ದೇನೆ ನಮ್ಮ ಒಂದು ಬಾಯಲ್ಲಿ ಆಯ್ತಾ. ಅಂದ್ರೆ ಚೆನ್ನಾಗಿ ಅಗದಾಗ ಚೆನ್ನಾಗಿ ಪಚನ ಕ್ರಿಯೆ ಆಗುತ್ತೆ. ಈವನ್ ನಾರ್ಸಿಸಿಸಮ್ ರಿಕವರಿನಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ಮನೆಗಳಲ್ಲಿ ಒಂದು ಟಾಕ್ಸಿಕ್ ಸಂಬಂಧಗಳ ಜೊತೆ, ಟಾಕ್ಸಿಕ್ ವ್ಯಕ್ತಿಗಳ ಜೊತೆ ಇದ್ದಾಗ ನಾವು ಊಟ ಮಾಡುವಾಗ ಊಟದ ಕಡೆ ಗಮನನೇ ಕೊಡೋದಕ್ಕಾಗಲ್ಲ ಅಲ್ವಾ. ಚೆನ್ನಾಗಿ ಅಗದು ತಿನ್ನೋಣ ಅಂತಂದ್ರೆ ಅಲ್ಲೇನೋ ಜಗಳಗಳು ನಡೀತಾ ಇರುತ್ತೆ, ಇಲ್ಲೇನೋ ಒಂದ್ ರೀತಿ ಮಾತಾಡ್ತಾ ಇರ್ತಾರೆ, ನಾವು ಅದಕ್ಕೆ ರಿಯಾಕ್ಟ್ ಮಾಡೋದಾ ಅಥವಾ ತಿನ್ನೋದಾ ಈ ರೀತಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅಥವಾ ಏನೋ ಕೆಟ್ಟ ಆಲೋಚನೆಗಳು ಬರ್ತಾನೆ ಇರುತ್ತೆ. ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತೆ. ಆಗ ಚೆನ್ನಾಗಿ ಅಗದು ತಿನ್ನೋದಕ್ಕೂ ಆಗೋದಿಲ್ಲ, ಆ ರೀತಿ ಪರಿಸ್ಥಿತಿ ಆಯ್ತಾ. ಬಟ್ ಇದೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಳೇಬೇಕು. ನಿಮ್ಗೆ ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ಎಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಚೆನ್ನಾಗಿ ಅಗದು ತಿನ್ಬೇಕು ತಿನ್ನುವಾಗ ಆಯ್ತಾ. 10ನೇದಾಗಿ ಅವಾಯ್ಡ್ ಸ್ಕಿಪ್ಪಿಂಗ್ ಮೀಲ್ಸ್, ಇಟ್ ಡಿಸ್ಟೆಬಿಲೈಸಸ್ ಗಟ್ ಫ್ಲೋರಾ. ಅಂದ್ರೆ ಸ್ಕಿಪ್ ಮಾಡಬಾರದು. ಅಂದ್ರೆ ಹಾಗಂತೇಳಿ 3 ಹೊತ್ತು ತಿನ್ನೋದು ತಪ್ಪು. ಇವಾಗ ನಾನು ಏನ್ ತಿಂದೇ ಇಲ್ಲ 3 ಹೊತ್ತು ಅಂತ ಹೇಳೋದಿಲ್ಲ. 3 ಹೊತ್ತಿಂದ ಇವಾಗ 2 ಹೊತ್ತು ತಿಂತಾ ಇದ್ದೀನಿ. ಇನ್ನು 1 ಹೊತ್ತು ಕೂಡ ಸ್ವಲ್ಪ ದಿನ ತಿಂದಿದ್ದೆ. ಸೊ ಮತ್ತೆ ಅದನ್ನ ಶುರು ಮಾಡ್ಬೇಕು. ಬಟ್ ಸದ್ಯಕ್ಕೆ ಆಗ್ತಾ ಇಲ್ಲ. ಬಟ್ ಮಾಡ್ಬೇಕು ಅನ್ನೋ ಒಂದು ಮನ್ಸಿದೆ. 1 ಹೊತ್ತು ದಿವಸಕ್ಕೆ ತಿನ್ನೋದು ತುಂಬಾನೇ ಒಳ್ಳೇದು. ಅದು ಕೂಡ ನನ್ನ ಒಂದು ಇನ್ಸ್ಟಾಗ್ರಾಮ್ ಯಾರಾದ್ರು ಚೆಕ್ ಮಾಡಿದ್ರೆ ನೋಡಿರ್ಬೋದು. ಲಾಸ್ಟ್ ಒಂದು ಇಯರ್ ಅಲ್ಲೇ ಬಿಗಿನಿಂಗ್ ಅಲ್ಲಿ, ಲಾಸ್ಟ್ ಇಯರ್ ಸ್ವಲ್ಪ ಜಿಮ್ಗೆ ಹೋಗಿದ್ದಾಗ ಒಂದ್ ಸ್ವಲ್ಪ ಡಯಟ್ ಎಲ್ಲ ಮಾಡಿದ್ದೆ. ಅದ್ ಬಿಟ್ರೆ ಇಯರ್ ಬಿಗಿನಿಂಗ್ ಅಲ್ಲಿ ನಾನು ದಿವಸಕ್ಕೆ 1 ಮೀಲ್ ಮತ್ತೆ 2 ಮೀಲ್ಸ್, ಫಸ್ಟ್ 2 ಮೀಲ್ಸ್ ಮಾಡಿದೆ, ಆಮೇಲೆ 1 ಮೀಲ್ ಕೂಡ ಒಂದ್ ಸ್ವಲ್ಪ ಮಾಡಿದೀನಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನ ಹಾಕಿದ್ದೆ, ಸ್ಟೋರಿನಲ್ಲಿ ನೋಡ್ಬೋದು ನೀವು. ಅದು ಜಸ್ಟ್ ಸ್ವಲ್ಪ ದಿವಸ ಅಷ್ಟೇನೆ. ಯಾಕಂದ್ರೆ ನಾನು ಕೂಡ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಸಾಕಷ್ಟು ಬ್ರೇಕ್ ಡೌನ್ಸ್, ಸಾಕಷ್ಟು ಏರಿಳಿತಗಳು, ರೋಲರ್ ಕೋಸ್ಟರ್ ತರ ಆಯ್ತಾ. ಸಾಕಷ್ಟು ಒಂದೊಂದು ಹಂತದಲ್ಲಿ ಒಂದೊಂದು ರೀತಿ ನನಗೂ ಕೂಡ ತೊಂದರೆಗಳಾಗ್ತಾ ಬಂತು. ಹಾಗಾಗಿ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನೋಡೋಣ, ಸಾಧ್ಯ ಆದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸಾಧ್ಯ ಆದ್ರೆ ಎಲ್ಲ ಮಾಡ್ಲೇಬೇಕು. ಯಾಕಂದ್ರೆ ನಾನು ಇನ್ನೊಬ್ರಿಗೆ ಹೇಳ್ತಿದೀನಿ ಅಂತಂದ್ರೆ ನಾನು ಕೂಡ ಕಂಟಿನ್ಯೂ ಮಾಡ್ಲೇಬೇಕು. ಯಾಕಂದ್ರೆ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದನ್ನು ಕೂಡ ಅದು ಒಂದ್ ಕಾರಣ. ನನ್ನನ್ನ ನಾನು ಒಂದ್ ರೀತಿ ಏನು ಸರಿಯಾಗಿ ಒಂದು ಮನಸ್ಥಿತಿ, ಆರೋಗ್ಯ ಸ್ಥಿತಿ ಎಲ್ಲವನ್ನು ಸರಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದನೂ ಕೂಡ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನಿಮ್ಗೆ ಹೇಳಿದ್ರೆ ನಮಗೂ ಕೂಡ ಒಂದ್ ರೀತಿ ಎಚ್ಚರಿಕೆ ಇರುತ್ತೆ. ಇಲ್ಲಪ್ಪ ಇನ್ನೊಬ್ರಿಗೆ ಹೇಳ್ತಿದೀವಿ ಅಂದ್ರೆ ನಾವು ಮಾಡ್ಬೇಕು ಅನ್ನೋ ರೀತಿನಲ್ಲಿ, ಓಕೆನಾ. ಹಾಗಾಗಿ ಸೊ ಈ ರೀತಿ ಸ್ಕಿಪ್ ಮಾಡಬಾರ್ದು. ನೀವು ಹಸುವಾದಾಗ ಸ್ಕಿಪ್ ಮಾಡಬಾರ್ದು ಆಯ್ತಾ. ಹಸುವಾದಾಗ ತಿನ್ಬೇಕು ಆ ರೀತಿ. ಇವಾಗ ಈ ಒಂದು ಡಿಪ್ರೆಷನ್ ಅಲ್ಲೆಲ್ಲ ಇರುವಾಗ ಏನಾಗ್ಬಿಡುತ್ತೆ, ನಾವು ಕೂತೇ ಇರ್ತೀವಿ, ಮಲ್ಗೆ ಇರ್ತೀವಿ, ಹಸುವಾದ್ರೂ ಎದ್ದು ಹೋಗಿ ತಿನ್ನೋದಕ್ಕೂ ಸಾಧ್ಯವಿಲ್ಲ. ಅಂತಹ ದಿನಗಳನ್ನು ಕೂಡ ನಾನು ಅನುಭವಿಸ್ತೀನಿ. ಆದ್ರೆ ಆ ಟೈಮಲ್ಲಿ ಯಾರು ಹೇಳೋರು ಇಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ. ಯಾರಾದ್ರೂ ಒಳ್ಳೆ ರೀತಿ ಮನೆಯಲ್ಲಿ ಹಿರಿಯರು ಇದ್ದು ಒಳ್ಳೆ ರೀತಿನಲ್ಲಿ ನಿಮ್ಮ ಒಂದು ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸಿದ್ರೆ ಆಗ ಒಂದ್ ರೀತಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂತವ್ರು ಯಾರು ಇಲ್ಲ ಅಂದಾಗ ನಿಮ್ಗೆ ನೀವೇ ಆಗ್ಬೇಕು. ಆತರ ಯಾರು ಇಲ್ಲ ಅಂದಾಗ ಇನ್ನು ನನ್ನ ವಿಡಿಯೋಸ್ ನೋಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗೇ ಆಗುತ್ತೆ. ಸೊ ಹೀಲಿಂಗ್ ಆಗೋಣ, ಹೀಲಿಂಗ್ ಆಗ್ತಾನೆ ಇರೋಣ, ಯಾವುದೇ ಕಾರಣಕ್ಕೂ ಬಿಡೋದು ಬೇಡ, ಓಕೆನಾ. ಸೊ ಸ್ಕಿಪ್ ಮಾಡಬಾರ್ದು ಈ ಒಂದು ಮೀಲ್ಗಳನ್ನ. ನೋಡಿದ್ರೆ ಅಲ್ವಾ ಸ್ನೇಹಿತರೆ, ಇದು ಪಾರ್ಟ್ 1 ಆಗಿರುತ್ತೆ. ಇನ್ನು ಪಾರ್ಟ್ 2 ನಲ್ಲಿ ಇನ್ನ 10 ಮಾರ್ಗಗಳನ್ನ ತಿಳಿಸ್ಕೊಡ್ತೀನಿ. ಈ ಒಂದು ಜಠರ ಮತ್ತು ನಮ್ಮ ಒಂದು ಮನಸ್ಸು ಯಾವ ರೀತಿ ನಾವು ಹೀಲ್ ಮಾಡ್ಕೊಳ್ಬೇಕು. ಹೀಲಿಂಗ್ ದ ಮೈಂಡ್, ಹೀಲಿಂಗ್ ದ ಗಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೀಲ್ ದ ಗಟ್, ಹೀಲ್ ದ ಮೈಂಡ್. ಯಾವ ರೀತಿ ನಿಮ್ಮ ಜಠರ ಹೀಲ್ ಮಾಡ್ಕೊಳ್ತಿರೋ ಎಷ್ಟು ಬೇಗ ನೀವು ಜಠರವನ್ನ ಹೀಲ್ ಮಾಡ್ಕೊಳ್ತಿರೋ ಅಷ್ಟು ಬೇಗ ನಿಮ್ಮ ಒಂದು ಮೈಂಡ್ ಹೀಲ್ ಆಗುತ್ತೆ. ನಿಮ್ಮ ಮೈಂಡ್ ಎಷ್ಟು ಬೇಗ ಹೀಲ್ ಮಾಡ್ಕೊಳ್ತಿರೋ ಅಷ್ಟು ಬೇಗ ನಿಮ್ಮ ಜಠರ ಕೂಡ
ಹೀಲ್ ಆಗುತ್ತೆ. ಮೈಂಡ್ ಚೆನ್ನಾಗಿದ್ರೆ ನೀವು ಚೆನ್ನಾಗಿರೋ ಆಹಾರ ಕೂಡ ತಿನ್ಬೇಕು ಅಂತ ಅನ್ಸೋದಕ್ ಶುರು ಆಗುತ್ತೆ ನಿಮ್ಗೆ ಅಲ್ವಾ. ಎರಡೂ ಕೂಡ ಒಂದ್ ರೀತಿ ಅವಿನಾಭಾವ ಸಂಬಂಧ ಇದ್ದಾಗ ಇವೆರಡರ ಮಧ್ಯೆ, ಜಠರ ಮತ್ತೆ ಮನಸ್ಸಿನ ಮಧ್ಯೆ. ಅದಕ್ಕಾಗಿ ನಾನು ವೇಗಸ್ ನರ್ವ್ ಬಗ್ಗೆ ಕೂಡ ಕಳೆದ ವಿಡಿಯೋನಲ್ಲಿ ಹೇಳಿದ್ದು. ನಮ್ಮ ಒಂದು ವೇಗಸ್ ನರ್ವ್ ಮತ್ತೆ ಈ ಒಂದು ಜಠರಕ್ಕೆ ಕನೆಕ್ಷನ್ ಇರುತ್ತೆ ಆಯ್ತಾ. ಮೆದುಳು ಮತ್ತೆ ಜಠರಕ್ಕೆ ಕನೆಕ್ಷನ್ ಇರುತ್ತೆ ಈ ಒಂದು ವೇಗಸ್ ನರ್ವ್. ಅದನ್ನ ನಾವು ಶಾಂತವಾಗಿಸ್ಕೊಳ್ಬೇಕು. ಆ ಒಂದು ವೇಗಸ್ ನರ್ವ್ ನ ಒಂದು ಆಕ್ಟಿವ್ ಆಗಿ ಇರಿಸ್ಕೊಳ್ಬೇಕು ಅನ್ನೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ಲಾಸ್ಟ್ ವಿಡಿಯೋ, ಪ್ರೀವಿಯಸ್ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ತಪ್ಪದೆ ಆ ವಿಡಿಯೋನ ಕೂಡ ಚೆಕ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ತುಂಬಾನೇ ಲೆಂತಿ ಆಯ್ತು ವಿಡಿಯೋ. ಸೊ ಹೆಲ್ಪ್ ಆಯ್ತು ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಸಾಕಷ್ಟು ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನಲ್ಲಿ ಏನ್ ಮಾಡ್ತಾ ಇದೀನಿ, ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.